ಡಿ ವಿ ಜಿಯವರು ಪ್ರತಿಯೊಬ್ಬರಿಗೂ ಹೇಳ್ದಂಗಿದೆ ಇದು ಇಂಡಿವಿಜುವಲ್ ಆಗಿ. ನಿನಗೆ ನಿನ್ನ ಭುಜ ಎಷ್ಟು ಭಾರ ತಗೊಳತ್ತೆ, ನಿನ್ನ ಬೆನ್ನ ಅಗಲ ಎಷ್ಟಿದೆ ಅಷ್ಟನ್ನು ಮಾತ್ರ ನೀನು ಹೊರಗೆ ಒಡ್ಡಕ್ಕಾಗೋದು. ಇಲ್ಲಿರೋ ಭುಜನ ಇಲ್ಲಿ ಒಡ್ಡಕ್ಕಾಗಲ್ಲ. ನಿನ್ನ ಬೆನ್ನಗಲವನ್ನು ಅಳೆದು ಹೊರಗೆ ನೀನು ಅದನ್ನೊಡ್ಡು. ಅಂದರೆ ನಮ್ಮ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ನಾವು ಕೊಡೋಕ್ಕಾಗೋದು. ಅದರಿಂದ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಾವು ಯಾರ ಜೊತೆನೂ ಕಂಪೇರ್ ಮಾಡ್ಕೊಳ್ಳೋ ಹಾಗೆ ಇಲ್ಲ ಅಂತ. ಇದೊಂದು ಭಾಳ ದೊಡ್ಡ ವಿವೇಕ. ನಾವು ಬೇರೆಯವ್ರ ಜೊತೆ ಹೋಲಿಸ್ಕೊಂಡು ನೋಡಿಕೊಂಡ್ರೆ ಅಯ್ಯೋ ಅವ್ರು ಮಾಡಿದ್ರು ನಾವು ಆಗಲ್ಲ, ಮಾಡೋಕ್ಕಾಗಲ್ಲ, ನಮಗೆ ಮಾಡೋಕ್ಕಾಗತ್ತೆ ಅಷ್ಟೇನೇನೆ. ಬೆನ್ನಗಲವನ್ನು ಅಳೆದು ಹೊರಗೆ ನೀನು ಅದನ್ನೊಡ್ಡು. ಇದು ಆಗಲ್ಲ ಅನ್ಬಿಡ. ಏನು ಆಗಬೇಕಾ ವಿಧಿಗೆ ಬೇಕಾದರೆ ಉಳಿದದ್ದನ್ನು ನೋಡ್ಕೊಳ್ಳುತ್ತೆ ವಿಧಿ, ಬಿಡು. ವಿಧಿ ಅಂದಾಗ ನಾವು ಒಂದು ನಿಯಮ, ಎಲ್ಲವನ್ನೂ ಆಳ್ತಾ ಇರುವಂತಹ ಒಂದು ಶಕ್ತಿ. ವಿಧಿ ಅಂದರೆ ಅದು ಮನಸ್ಸಿಗೆ ಬರಬೇಕು. ಎಲ್ಲವನ್ನೂ ಆಳ್ತಾ ಇರೋದಕ್ಕೆ ಗೊತ್ತಿಲ್ವಾ ನೋಡ್ಕೋಬೇಕು ಅಂತ, ಮಾಡಬೇಕು ಅಂತ. ವಿಧಿ ತಾನೇ ಕೊಡಲಿ, ಬಿಡು, ಬೇಕಾದರೆ ಮಾಡಲಿ. ನಿಂದೆಷ್ಟೋ ಅಷ್ಟು ಮಾಡು. ಬನ್ನ ಅಂದರೆ ಕಷ್ಟ ಅಂತ. ಬನ್ನ ನಿನಗೊದಗಲ ಆತ್ಮಕ್ಕೆ ಅಕಸ್ಮಾತ್ ಕಷ್ಟ ಆಯಿತು ಮಾಡೋಕ್ಕೆ. ನಿನ್ನ ಬೆನ್ನಷ್ಟು ನಿನ್ನ ಭಾರ ನೀನು ತಗೊಳ್ಳೋದು ನಿನಗೆ ಕಷ್ಟ ಆಗಬಹುದು, ಪರವಾಗಿಲ್ಲ. ಅದು ನಿನಗೆ ಒಂದು ರೀತಿಯ ಶಿಕ್ಷಣ. ಜೀವನದಲ್ಲಿ ಒಂದು ಕಲಿತಾ ಹೋಗೋದು, ಇನ್ನೊಂದು ನಮ್ಮ ಮಿತಿಯನ್ನು ತಿಳ್ಕೊಳ್ಳೋದು, ಇನ್ನೊಂದು ಬೇರೆಯವ್ರನ್ನ ಹೋಲಿಸ್ಕೊಳ್ಳದೆ ಇರೋದು. ಇದನ್ನು ಪದೇ ಪದೇ ಹೇಳ್ತಾರೆ. ಇದು ಮರ್ಯಾದೆಯಿಂದ ನಾವು ಒಂದು ಒಪ್ಪಂದ, ಈ ಪ್ರೋಸೆಸ್ ಏನಿದೆ ಅದೇ ನಿಜವಾದ ಆತ್ಮ ಶಿಕ್ಷಣ. ಮರ್ಯಾದೆಯಿಂದ ಒಪ್ಕೊಳ್ಳೋದು ಅಂತಾರೆ. ಮಾನ್ಯದೊಪ್ಪಂ ಒಪ್ಪಂದವಿದು. ಮರ್ಯಾದೆಯಿಂದ ಒಪ್ಕೊಳ್ಳೋದು ಅಂತಾರೆ, ಮಾನ್ಯದ ಒಪ್ಪಂದವಿದು. ಎಷ್ಟು ಆಡ್ ಭಾಷೆ ಅಂದರೆ ಇದು ನನಗೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ದಂಗಿದೆ. ಬೆನ್ನಿನಗಲವನಳೆದು ಹೊರಗೆ ನೀನದನೊಡು ಒಡ್ಡು. ಬೆನ್ನಿನಗಲವನಳೆದು ಹೊರಗೆ ನೀನದನೊಡ್ಡು. ಇಷ್ಟೇ ನನ್ನ ಕೈಲಾಗೋದು. ಓಕೆ, ಅದನ್ನಾದರೂ ಪೂರ್ತಿ ಮಾಡು. ತನ್ನದೆನುವನು ವಿಧಿ ತಾನೇ ಕೊಡಲಿ, ಬಿಡು. ಬನ್ನ ಒದಗಲು, ಬನ್ನ ಅಂದರೆ ಕಷ್ಟ, ಒದಗಲು ಇದು ಆತ್ಮ ಶಿಕ್ಷಣವೆಂದು ಮಾನ್ಯದೊಪ್ಪಂದವಿದು ಮಕ್ಕುದಿಮ್ಮ. ಅದನ್ನು ಯಾವಾಗ ನೀನು ಆತ್ಮ ಶಿಕ್ಷಣ ಅಂತ ಅಂದ್ಕೊಳ್ತೀಯ, ಹೌದು ಇದು ನನಗೆ ಪಾಠ, ಇದು ನನಗಾಗಬೇಕಾಗಿತ್ತು, ಇದು ನಾನು ಕಲ್ತಿಲ್ಲ, ನಾ ಕಲಿತೀನಿ ಅಂದ್ಕೊಂಡಾಗ ಇದು ನಿಜವಾದ ಒಂದು ಒಪ್ಪಂದ, ಮರ್ಯಾದೆಯ ಒಪ್ಪಂದ. ಇಲ್ಲದೇ ಇದ್ರೆ ನಾವೇನು ಮಾಡ್ತೀವಿ, ನಮ್ಮ ಕೈಲಿ ಅವಾಗ ಆಗಲ್ಲ. ನಾವು ಬೇರೆಯವ್ರಿಗೆ ಕಾಣಿಸ್ಕೋಬೇಕು ಅಂತ ವೇಷ ಹಾಕೊಳ್ತೀವಿ. ಆ ವೇಷ ಮಾತ್ರ ಅವ್ರು ಒಪ್ಪೋದೇ ಇಲ್ಲ. ಹೇಳ್ತಾರೆ, ನೀವು ವೇಷ ಹಾಕೊಂಡ್ರೆ ಇದಕ್ಕಿಂತ ಆತ್ಮವಂಚನೆ ಇಲ್ಲ. ದೊರೆ ವೇಷ ಧರಿಸಿ ಮರೆಯುವೆಯ ಮೀಸೆಯೇನು. ಮೀಸೆನ ತಿರುಗಿಸೋದು ದೊರೆ ವೇಷ ಹಾಕ್ಕೊಂಡು. ವೇಷ ಅಂಡರ್ಲೈನ್ ಮಾಡ್ಕೋಬೇಕು. ದೊಡ್ಡವ್ರ ಥರ ಕಾಣಿಸ್ಕೊಳ್ಳೋದು, ಅವ್ರಿಗಿದೆ ನಾವು ತೋರಿಸ್ಕೋಬೇಕು, ದೊಡ್ಡ ಮನುಷ್ಯ ಥರ ಕಾಣಬೇಕು, ನನಗೆ ಹೆಸರು, ಇದೆಲ್ಲ ತೋರಿಕೆ. ಈ ತೋರಿಕೆಗಳೆಲ್ಲ ವೇಷ ಅಷ್ಟೇ. ಅದನ್ನು ಹಾಕ್ಕೊಂಡು ನೀನು ಮರೆಯುವೆಯ ಮೀಸೆಯೇನು. ಒಂದೊಂದು ತಿಳ್ಕೊ. ಅದಕ್ಕೆ ಹೇಳ್ತಾ ಇರ್ತೀನಿ, ಬಡ ಬ್ರಾಹ್ಮಣ ಅಥವಾ ಬಡವನು ತಿರುಕ ಅವನು ಜೋರು ಮಾಡಿ ಮೀಸೆ ತಿರುಗಿಸಿದ್ರೆ ಎಷ್ಟು ಅಸಂಬದ್ಧವಾಗಿ ಕಾಣುತ್ತಲ್ವ. ಆ ಥರ ಆಗ್ಬಿಡುತ್ತೆ. ನಾವು ಅಲ್ಲಿ ಯೋಗ್ಯತೆ ಇಲ್ಲದೆ ಇದ್ದಾಗ ನಮಗೆ ಯೋಗ್ಯತೆ ಇದೆ ಅಂತ ತೋರಿಸ್ಕೊಳ್ಳೋದು ಅಷ್ಟೇನೆ. ತಿರುಕ ಹಾರುವನಾಗಿ ಮೀಸೆ ತಿರುಚುವೆಯಾ. ಇರುವುದವ ಅವನವನಿಗವನವನ ತಾಣದ ಧರ್ಮ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸೃಷ್ಟಿಯಲ್ಲಿ ಅವರವರ ತಕ್ಕಂತೆ, ಅವರವರ ಗುಣಕ್ಕೆ ತಕ್ಕಂತೆ, ಅವರವರ ಕರ್ಮಕ್ಕೆ ತಕ್ಕಂತೆ ಅವರವರಿಗೆ ಒಂದು ಧರ್ಮ ಇದೆ. ಒಬ್ಬೊಬ್ಬರಿಗೆ ಅಷ್ಟೇ ಇರೋದು. ಒಂದೊಂದು ವಯಸ್ಸಿನಲ್ಲಿ ಒಂದೊಂದು ಧರ್ಮ, ಒಂದೊಂದು ಇದರಲ್ಲಿ ಒಂದೊಂದು ಧರ್ಮ. ಅದು ತಾಣದ ಧರ್ಮ. ಹೇಗದು? ಇವಾಗ ಬೇಸಿಗೆ ಬಂತು, ನಾವು ಶಾಲು ಹೊದ್ಕೊಳ್ಳಲ್ಲ ಅಲ್ವಾ,
ಚಳಿಗಾಲ ಬಂತು, ಎಲ್ಲೆಲ್ಲಿರೋದು ಶಾಲು ಸ್ವೆಟ್ರು ಎಲ್ಲ ತೊಗೊಂಡು ಹಾಕೊಳ್ತೀವಿ. ಗಾಳಿ ಕಾಲ ಬಂತು, ಒಂದು ಬೆಡ್ಶೀಟ್ ಹಾಕೊಳ್ತೀವಿ. ಏನೋ ಒಂದು ಕಾಲಕ್ಕೆ ತಕ್ಕಂತೆ ಬಟ್ಟೆ ಹಾಕೊಳ್ಳಲ್ವಾ? ಹಾಗೆ ಅರಿವೇ ಋತುಗತಿಯಂತೆ, ಅರಿವೇ ಋತುಗತಿಯಂತೆ. ಅದೇ ತರ ಜೀವನ, ಯಾವ್ಯಾವ ಟೈಮ್ನಲ್ಲಿ ಏನೇನು ಹಾಕೋಬೇಕು, ಏನೇನು ಮಾಡಬೇಕು ಮಾಡ್ಬೇಕಷ್ಟೇ. ಯೂಶಲ್ ಆಗಿ ಎಲ್ಲರೂ ಹೇಳೋದಿದು, ಎಲ್ಲರ ಬಾಯಿನಲ್ಲೂ ಇದು ಬರ್ತಾನೇ ಇರುತ್ತೆ. ಎಲ್ಲ ದೇವ್ರದು, ಎಲ್ಲ ದೇವ್ರದು, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ಇದನ್ನ ಯಾವ ರೀತಿ ಹೇಳುವಾಗ ಕೂಡ ಅದನ್ನ ಹೌದು ಅಂತ ಫೀಲೇ ಮಾಡಲ್ಲ. ಎಲ್ಲ ದೇವ್ರದು, ದೇವರಿಗೆಲ್ಲ ಇದೆಲ್ಲ ದೇವ್ರದು, ಇದೆಲ್ಲ ದೇವ್ರಿಗೆಲ್ಲ, ಎಲ್ಲವೂ ದೇವ್ರದು ಹೇಳ್ತಾ ಇರೋದು. ಈ ತರ ಓದಿರೋದು ಅಂತಾರೆ. ಅಥವಾ ಈ ತರ ವೆಂದೊರಲುವುದು ತಾನು, ಅದನ್ನು ಅವನ ನಿರ್ಣಯಕ್ಕೆ ಬಿಡದೆ ತಾನು. ಎಲ್ಲ ದೇವ್ರದು ಅನ್ನೋದು, ದೇವ್ರದು ಅಂತ ಆದ್ಮೇಲೆ ದೇವ್ರಿಗೆ ಬಿಡಬೇಕು, ಇಲ್ಲ ಹೇಳ್ಬಾರ್ದು. ಇದನ್ನು ಯಾರೋ ಮೂರನೇವ್ರು ಹೇಳೋದಲ್ಲ, ನಾವೇ ಅನ್ಕೋಬೇಕು. ದೇವ್ರಿಗೆ ಬಿಟ್ಬಿಟ್ಟ ಮೇಲೆ, ನಾನು ಎಷ್ಟೋ ಸತಿ ಗುರುಗಳಿಗೆ ಬಿಟ್ಬಿಟ್ಟ ಮೇಲೆ, ದೇವ್ರಿಗೆ ಬಿಟ್ಬಿಟ್ಟ ಮೇಲೆ, ಅದಾದ್ಮೇಲೆ ಒಂದು ಚಿಂತೆ ನಿನಗೆ ಬಂದರೂ ಕೂಡ ನೀನು ಬಿಟ್ಟಿಲ್ಲ ಅಂತ. ನೀ ಬಿಡೋದು ಯಾಕೆ? ಬಿಟ್ಟ ತಕ್ಷಣ ನಿನಗೆ ಅದಕ್ಕೆ ಸಂಬಂಧ ಇಲ್ಲ. ಬಿಟ್ಟಿದೀಯಲ್ಲ, ಬಿಟ್ಬಿಡು, ಸುಮ್ಮನಿರು, ಎಲ್ಲ ಆಗುತ್ತೆ. ಬಿಟ್ಟಿದ್ದೀನಿ, ಇನ್ನೂ ನೋಡ್ಕೊಂಡಿಲ್ಲ, ನಾ ಒಪ್ಸಿದ್ದೀನಿ, ಇನ್ನೂ ಮಾಡಿಲ್ಲ, ದೇವ್ರಿಗೆ ಬಿಟ್ಟಿದ್ದೆ, ಇನ್ನೂ ಮಾಡಿಲ್ಲ, ಬಿಟ್ಟಿದ್ದೀನಿ, ಬಿಟ್ಟಿಲ್ಲ. ನಿರ್ಣಯಕ್ಕೆ ಬಿಡದೆ ತಾನ್ ಧಾವಂತ ಬಡುತ್ತಾ ತನ್ನಿಚ್ಛೆಯನ್ನೇ ಘೋಷಿಸುವ. ಬಿಟ್ಟಿದ್ದೀನಿ, ಅದು ಈ ಥರ ಆಗ್ತಾ ಹೀಗೆ ಥರ ಮಾಡ್ಕೊಡ್ತಾನ ಅವನು, ಎಲ್ಲ ಬಿಟ್ಟಿದ್ದೀನಿ ಅವನಿಗೆ, ಆದರೂ ದೇವ್ರ ಕಣ್ಣು ಬಿಟ್ಟು ಇದನ್ನ ಮಾಡ್ತಾನ, ನನಗೆ ಮಾಡ್ಕೊಡ್ತಾನ, ಅದು ಮಾಡ್ತಾನ, ಇದು ಮಾಡ್ತಾನ ಅಂತ ಯಾವಾಗಲೂ ಶಂಕೆ ಪಡ್ತಾನೆ ಇರೋದು, ಧಾವಂತ ಪಡ್ತಾನೆ ಇರೋದು. ಇದನ್ನ ಭಕ್ತಿ ಅಂತಾರ? ಈ ಭಾವವೆಂತಹ ಭಕ್ತಿ? ದೇವರದಿದೆಲ್ಲ ದೇವರಿಗೆಲ್ಲ ವೆಂದೊರಲುತ್ತಾಂ, ಅದು ಅವನ ನಿರ್ಣಯಕ್ಕೆ ಬಿಡದೆ ತಾಂ ಧಾವಂತ ಬಡುತ್ತ ತನ್ನಿಚ್ಛೆಯನ್ನೇ ಘೋಷಿಸುವ ಭಾವವೆಂತಹ ಭಕುತಿ ಮಂಕುತಿಮ್ಮ. ಇಂಥ ಭಾವನ ಭಕ್ತಿ ಅಂತಾರ? ವೇಷ ಹಾಕೊಳ್ಳೋದು, ಮೀಸೆ ತಿರ್ಗಿಸೋದು, ಅಲ್ಲಿ ಏನಿರಲ್ಲ. ನಮ್ಮ ಒಂದು ಧರ್ಮನ ನಾವು ತಿಳ್ಕೊಂಡಿಲ್ಲ, ಋತುಗೆ ತಕ್ಕಂತೆ ನಾವು ವರ್ತನೆ ಮಾಡ್ತಾ ಇಲ್ಲ, ಧಾವಂತ ಪಟ್ಕೊಳ್ತೀವಿ, ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದೀವಿ ಅಂತ ಯಾವುದೂ ಬಿಟ್ಟಿಲ್ಲ. ಸರಿಯಾಗಿಲ್ಲ ಇದು, ಅದು ಸರಿಯಾಗಿಲ್ಲ, ಇದು ಸರಿಯಾಗಲ್ಲ ಅಂತ ಅಂದ್ಕೊಳ್ತಾ ಇರೋದು. ಯಾವಾಗ್ಲೂ ಯಾವುದನ್ನು ಕೆಲವರು ಸುಲಭವಾಗಿ ಒಪ್ಪಲ್ಲ. ಒಪ್ಪಿದ್ರೂ ಬೇರೆಯವ್ರಿಗೋಸ್ಕರ ಒಪ್ತಾರೆ. ಬೇರೆಯವ್ರಿಗೋಸ್ಕರ ಒಪ್ಪಿದ್ರೂ ಕೂಡ ಒಳಗಡೆ ಕೊರಗ್ತಾ ಇರ್ತಾರೆ, ಅಯ್ಯೋ ಹೀಗಾಗಬಾರ್ದು ಅಂತ. ಇದನ್ನ ನಾವು ಅದರಲ್ಲಿ ಯಾವ ಸ್ಥಿತಿಲಿ ಇದೀವಿ ನೋಡ್ಕೋಬೇಕು. ಸರಿಯಾಗಲಿಲ್ಲವದು, ಸರಿ ಇದಲ್ಲವೆನುತ, ಸರಿಯಾಗ್ಲಿಲ್ಲ ಅದು, ಇದು ಸರಿ ಇಲ್ಲ, ಹರಡಿಕೊಳ್ಳಬೇಡ ಮುಳ್ಳನು ಹಾಸಿಗೆ ಎಲಿ. ಇದು ಹಾಸಿಗೆನಲ್ಲಿ ಮುಳ್ಳು ಹಾಕೊಂಡು ಮಲಗ್ದಂಗೆ. ಯಾವಾಗಲೂ ರಿಯಾಕ್ಷನ್, ಯಾವಾಗಲೂ ನಾನ್ ರೆಸಿಸ್ಟೆನ್ಸ್, ಯಾವಾಗಲೂ ನಾನ್ ಆಕ್ಸೆಪ್ಟೆನ್ಸ್, ಯಾವಾಗ್ಲೂ ಕಾನ್ಫ್ಲಿಕ್ಟ್, ಯಾವಾಗಲೂ ಏನೋ ಒಂದು ಸರಿಯಾಗ್ಲಿಲ್ಲ ಅದು, ಹೀಗಾಗ್ಬೇಕಾಗಿತ್ತು, ಹಾಗಾಗ್ಬಾರ್ದಾಗಿತ್ತು ಅಂತ. ಸರಿ ಇದಲ್ಲ ಸರಿ, ಅದ್ ಸರಿ, ಇದ್ಯಾಕಾಯ್ತು, ಈ ತರ ಹರಡ್ಕೊಳ್ತಾ ಹೋಗ್ಬೇಡ ಮುಳ್ಳನ ಹಾಸಿಗೆನಲ್ಲಿ. ಒಂದ್ ಸ್ವಲ್ಪ ಕೆಟ್ಟದಾದ್ರೆ, ಕಡಿಮೆ ಆದ್ರೆ ಏನೀಗ ಓಕೆ, ಸ್ವಲ್ಪ ಜಾಸ್ತಿನೂ ಆದ್ರೆ ಅದು ಓಕೆ. ಕೊರೆಯಾದೊಡೇನ್ ಒಂದು, ನೆರೆದೊಡೇನ್ ಇನ್ನೊಂದು. ಒಂದು ಕಡಿಮೆ ಆದ್ರೇನು, ನೆರೆ ಅಂದ್ರೆ ಉಕ್ಕು ಬಂದು ಜಾಸ್ತಿ ಆದ್ರೇನು. ಅದಕ್ಕೆ ಒರಟು ಕೆಲಸವೋ ಬದುಕು ಮಂಕುತಿಮ್ಮ. ಬದುಕಿನ ಕೆಲಸನೇ ಹಾಗೆ, ಈ ಕಡೆ ಜಾಸ್ತಿ ಆಗ್ಬಾರ್ದು, ಈ ಕಡೆ ಕಮ್ಮಿ ಆಗ್ಬಾರ್ದು, ಈ ತರ ಆಗ್ಲಿಲ್ಲ ಅನ್ಬಾರ್ದು, ಹಾಗೆ ಆಗ್ಬೇಕು ಅಂತ ಕೇಳ್ಕೋಬಾರ್ದು. ನಾವೇ ಮಾಡ್ಬೇಕು, ದೇವ್ರಿಗೆ ಬಿಡಬಾರ್ದು. ಬರೀ ನಾವು ಮಾಡಕ್ಕೆ ಆಗಲ್ಲ, ದೇವ್ರಿಗೆ ಬಿಡಬೇಕು. ಎಲ್ಲಾ ಥರನೂ ಎಷ್ಟು ಚೆನ್ನಾಗಿ ನಮ್ಮ ಮನಸ್ಸಿನ ಆಟ, ನಾವು ಮಾಡೋದು, ಇದಕ್ಕೆ ಮೀರಿದ್ದು ಎಲ್ಲ ಹೇಳ್ತಾ ಹೋಗ್ತಾರೆ. ಕೊನೆಯಲ್ಲಿ ಹೇಳ್ತಾರೆ, ನಮಗೆ ಬೇಜಾರಾಗಲ್ಲ ಇದನ್ನ ಕೇಳಿದ್ರೆ, ನೀನೇನು ಅಷ್ಟ ದಿಗ್ಗಜವೇ ನೀನು ಅಲ್ಲ ಅಲ್ವಾ, ಆದಿಶೇಷನ ನೀನು ಅಲ್ಲ ಅಲ್ವಾ, ಕಷ್ಟ ಭಾರವಿದೆಂದು ನಿಟ್ಟಿಸಲು ಬಿಡ್ತಾ ಇದೆಯಲ್ಲ, ನಿನ್ಗ್ಯಾರು ಹೊತ್ಕೊಂತ ಹೇಳಿದ್ದಾರೆ, ನಿನ್ಗ್ಯಾರು ಜವಾಬ್ದಾರಿ ಕೊಟ್ರು, ಅಷ್ಟು ಗಜದ ಭಾರ ಯಾಕೆ ಹೊತ್ಕೊಳ್ತಾ ಇದೀಯ, ಯಾರು ಕೊಟ್ಟಿಲ್ಲ, ನೀನ್ ಮಾಡ್ಬೇಕು ಅಂತ ಯಾರು ಹೇಳಿಲ್ಲ, ನಿನ್ನಿಂದ ಏನೂ ಆಗ್ಬೇಕಾಗಿಲ್ಲ.
ನಿನ್ ಪಾಡ ನೀ ಆರಾಮಾಗಿರಕ್ಕೆ ಇಲ್ಲಿರೋದು. ನೀ ಎಲ್ಲ ಹಚ್ಕೋಬೇಡ, ನೀನ್ ಆದಿಶೇಷನ ಇಲ್ಲ. ಕಷ್ಟ ಭಾರವಿದೆಂದು ನಿಟ್ಟಿಸುರ ಬಿಡುವೆ, ನಿಷ್ಠೂರದ ಕನಿಕರ ಜಗಕ್ಕೆ ಬೇಕಿಲ್ಲ. ಅವಶ್ಯಕತೆ ಇಲ್ಲದೆ ನಾವು ಧರ್ಮ ಅವಶ್ಯಕತೆ ಇಲ್ಲದೆ ಹೇಳೋದು, ಅದಕ್ಕೆ ಧರ್ಮ ನಿಷ್ಠೂರ ಅಂತ ಹೇಳ್ತಾರೆ. ಅವಶ್ಯಕತೆ ಇಲ್ಲದೆ ಯಾರಾದರೂ ಹೆಲ್ಪ್ ಬೇಕಾದ್ರೆ ಕೇಳ್ತಾರೆ, ಆದರೆ ನಾವೇನೆ ಬೇಕಾಗಿರಲ್ಲ ಯಾರಿಗೂ, ನಾವೇ ಹೋಗೇನೋ ಹೇಳೋದು. ಇದನ್ನೇನೆ ಹೇಳೋದು ನಿಷ್ಠೂರದ ಕನಿಕರ ಅಂತ. ಈ ನಿಷ್ಠೂರದ ಕನಿಕರ ಅನಾವಶ್ಯಕವಾಗಿರೋದು, ಅದನ್ನು ಬೇಡದೇ ಇರೋದನ್ನ ಹೇಳೋದು ಮಾಡಬೇಡ. ನಿಷ್ಠೂರದ ನಿನ್ನ ಕನಿಕರ ಜಗಕ್ಕೆ ಬೇಕಿಲ್ಲ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ. ಈ ಎಷ್ಟಾದರಷ್ಟೇ ಸರಿ ಅನ್ನೋದು, ಆಮೇಲೆ ಅವರವ್ರದ್ದು ಬಿಟ್ಟುಬಿಡು ಅಂತ ಎಷ್ಟು ಚೆನ್ನಾಗಿ ಪಕ್ಕದಲ್ಲಿ ಕೂತ್ಕೊಂಡು ಸ್ನೇಹಿತರು ಮಾತಾಡೋ ಹಾಗೆ, ಬೆನ್ ಸವರಿ ಮಾತಾಡೋ ಹಾಗೆ, ತಲೆ ಸವರಿ ಮಾತಾಡೋ ಹಾಗೆ, ಶಕ್ತಿ ಕೊಟ್ಟು ಒಂಥರ ಹುಮ್ಮಸ್ ಕೊಟ್ಟು ಮಾತಾಡೋ ಹಾಗೆ ಅವ್ರ ಧ್ವನಿನೇ ಒಂದೊಂದ್ಸತಿ ಕೇಳುತ್ತೆ. ಅಷ್ಟ ದಿಗ್ಗಜವೇ ನೀನ್, ಆದಿಶೇಷನೇ ನೀನು, ಕಷ್ಟ ಭಾರವಿದೆಂದು ನಿಟ್ಟಿಸುರ ಬಿಡುವೆ, ನಿಷ್ಠೂರದ ನಿನ್ನ ಕನಕರ ಜಗಕ್ಕೆ ಬೇಕಿಲ್ಲ, ಎಷ್ಟಾದರಷ್ಟೇ ಸರಿ ಮಂಕುತಿಮ್ಮ. ಬೆನ್ನಿಗೆ ತಕ್ಕ ಭಾರವನ್ನು ತೆಗೆದುಕೋ. ಬೆನ್ನೆಷ್ಟಗಲ ಇದೆ ನೋಡು, ಎಷ್ಟು ಎತ್ತಬಹುದು ನೀನು, ಎಷ್ಟಾಗಬೇಕು ನಿನ್ನ ಕೈಲಿ ಅಷ್ಟೇ ತಗೋ. ಇದನ್ನು ಶಿಕ್ಷಣ ಅನ್ಕೋ, ಕಷ್ಟ ಬರುತ್ತೆ, ಅದನ್ನು ಕಲಿ, ಮರ್ಯಾದೆಯಿಂದ ಎಲ್ಲವನ್ನ ಒಪ್ಕೋ. ಸುಮ್ಮನೆ ಇಲ್ದಿರೋ ವೇಷ ಹಾಕೊಳ್ಬೇಡ. ಋತುಗತಿಗೆ ತಕ್ಕಂತೆ, ಸಮಯಕ್ಕೆ ತಕ್ಕಂತೆ ಯಾವ್ಯಾವ ಬಟ್ಟೆ ಹಾಕೋಬೇಕೋ ಆ ಋತುಗೆ ತಕ್ಕಂತೆ ಹಾಕೋ. ದೇವರಿಲ್ಲ ಅಂತ ಹೇಳ್ಬೇಡ, ದೇವರಿದಾನೆ ಅಂತಲೂ ಅಂತೀಯ. ಎಲ್ಲ ಬಿಡ್ತೀನಿ ಅಂತೀಯ, ಯಾವುದೂ ಬಿಟ್ಟಿರಲ್ಲ, ನೀನೂ ಮಾಡೋದಿಲ್ಲ. ಸುಮ್ಮನೆ ಇದು ಭಕ್ತಿನ ಘೋಷಿಸೋ ಭಕ್ತಿ ಆಗುತ್ತೆ ಹೊರತು ಅಲ್ಲಿ ಭಕ್ತಿ ಏನಿಲ್ಲ. ಒಂದೊಂದು ಸತಿನೂ ನೋಡಿದಾಗ ನಮ್ಮ ಹಾಸಿಗೆ ಮೇಲೆ ನಾವೇ ಮುಳ್ಳು ಹೇಳ್ಕೊಳ್ತೀವಿ ಅಂತೀವಿ. ಬೆಳಗ್ಗೆಯಿಂದ ರಿಯಾಕ್ಟ್ ಮಾಡಿದಾಗ ರಾತ್ರಿ ನಿದ್ದೆ ಬರಲ್ಲ. ಯಾಕೆ ರಿಯಾಕ್ಟ್ ಮಾಡಿದ್ವಿ ಅಲ್ವಾ? ಏನಿದೆಯೋ ಅಷ್ಟೇ ಅಂತ ಬಿಟ್ಟಾಗ ನಮ್ಮಿಂದೇನು ಆಗಬೇಕಾಗಿಲ್ಲ, ಎಷ್ಟಾಗಬೇಕೋ ಅಷ್ಟನ್ನೇ ಮಾಡೋಣ, ಸುಖವಾಗಿರೋಣ, ಎಲ್ಲರಿಗೂ ಸುಖವಾಗಿರೋಣ, ಯಾರ ತಂಟೆಗೂ ಹೋಗೋದು ಬೇಡ, ಯಾರಿಗೂ ಏನು ಹೇಳೋದು ಬೇಡ ಅಂತ ಒಂದಿನ ಕಳೀರಿ, ರಾತ್ರಿ ಒಳ್ಳೆ ನಿದ್ದೆ ಬರುತ್ತೆ, ಮಧ್ಯ ಹೇಳಲ್ಲ.